ದಿನ ಇಟ್ಟರೂ ಗಟ್ಟಿ ಆಗೋದಿಲ್ಲ ಈ ಶಾವಿಗೆ ಪಾಯಸ. ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಟುಡೇ ವಿಡಿಯೋ ಶಾವಿಗೆ ಪಾಯಸ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಮೊದಲು ಒಂದು ಪಾತ್ರೆಗೆ 1 ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕ್ಕೊಂಡು ಕಟ್ ಮಾಡಿರುವ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು. ನೀವು ಯಾವುದಾದ್ರೂ ತೊಗೊಳ್ಳಿ, ಬಾದಾಮಿ, ದ್ರಾಕ್ಷಿ, ಗೋಡಂಬಿ ಆದರೂ ಸರಿ. ಅಗತ್ಯವಿರುವಷ್ಟನ್ನು ತಗೊಂಡು ಈ ರೀತಿ ಫ್ರೈ ಮಾಡ್ಕೋಬೇಕು. ನೋಡಿ, ಇದು ಫ್ರೈ ಆಗಿದೆ. ಇವಾಗ ಅದನ್ನು ತೆಗೆದಿಟ್ಟು ನಂತರ ಅದೇ ಪಾತ್ರೆಗೆ 1 ಬೌಲ್ ಶಾವಿಗೆನ ತೊಗೊಂಡಿದ್ದೀನಿ. ನಾನಿಲ್ಲಿ ಮೊದಲು ಈ ಶಾವಿಗೆನ ಹೋಮ್ ಮೇಡಾಗಿ ಮಾಡಿಸಿರೋ ಶಾವಿಗೆ, ಇದು ಗೋಧಿಯಿಂದ ಮಾಡಿಸಿರೋ ಶಾವಿಗೆ. ಇದನ್ನು ಕೂಡ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಇನ್ನೊಂದು ಒಲೆ ಮೇಲೆ ನೀರು ಕೂಡ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. 1 ಬೌಲ್ ಶಾವಿಗೆಗೆ ನಾನಿಲ್ಲಿ 2 ಬೌಲ್ ತೊಗೊಳ್ತಾ ಇದ್ದೀನಿ ನೀರನ್ನು. ನೀವು ಅಂಗಡಿಯಿಂದ ತರೋ ಪ್ಯಾಕೆಟ್ ಶಾವಿಗೆ ಆದರೆ 2.5 ಬೌಲ್ ನೀರನ್ನು ಹಾಕ್ಕೊಳ್ಳಿ. ನೋಡಿ, ಈ ಶಾವಿಗೆ ಕಲರ್ ಕೂಡ ಚೇಂಜ್ ಆಗ್ತಿದೆ. 1 ಬೌಲ್ ಶಾವಿಗೆಗೆ ಅರ್ಧ ಬೌಲ್ ಸಕ್ಕರೆ ತೊಗೋಬೇಕು, 2 ಬೌಲ್ ನೀರು, 3 ಬೌಲ್ ಹಾಲು ತೊಗೋಬೇಕು. ನಾವು ಯಾವ ಕಪ್ ಅಥವಾ ಯಾವ ಬೌಲ್ ಮೇಜರ್ಮೆಂಟ್ ತೊಗೊಂಡಿರ್ತೀವೋ ಅದೇ ಬೌಲಲ್ಲಿ ಕರೆಕ್ಟಾಗಿ ಮಾಡಿದರೆ ಇಡೀ ದಿನ ಇಟ್ಟರೂ ಗಟ್ಟಿ ಆಗೋದಿಲ್ಲ ಈ ಶಾವಿಗೆ ಪಾಯಸ. ನೋಡಿ, ಇವಾಗ ನೀರು ಕಾಯ್ಲಿಕ್ಕೆ ಇಟ್ಟಿದ್ನಲ್ಲ, ಇದನ್ನು ಗ್ಯಾಸ್ ಆಫ್ ಮಾಡ್ಕೊಂಡಾದರೂ ಹಾಕ್ಕೊಳ್ಳಿ. ಇದು ಬೇಗ ಪಾತ್ರೆ ಬೇರೆ ಕಾದಿರುತ್ತಲ್ಲ, ಹಂಗಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ. ನೋಡಿ, ಇವಾಗ ಗ್ಯಾಸ್ ಆನ್ ಮಾಡಿ ಮತ್ತೊಂದು ಸಲ ಇದು ಚೆನ್ನಾಗಿ ಕುದಿಬೇಕು. ಇದು ಎಷ್ಟು ಕುದಿಬೇಕಂದ್ರೆ ಈ ನೀರು ಅರ್ಧ ಅಥವಾ ಮುಕ್ಕಾಲು ಭಾಗ ಕಡಿಮೆ ಆಗಬೇಕು, ಅಷ್ಟು ಕುದಿಬೇಕು. ಶಾವಿಗೆ ಚೆನ್ನಾಗಿ ಬೇಯಬೇಕು. ನಾನು ಇನ್ನೊಂದು ಒಲೆ ಮೇಲೆ ಕೂಡ ಹಾಲನ್ನು ಕೂಡ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಹೇಳಿದ್ನೆಲ್ಲ 3 ಬೌಲ್ ಹಾಲು ತೊಗೊಂಡಿದ್ದೀನಿ. ಪರ್ಫೆಕ್ಟ್ ಮೇಜರ್ಮೆಂಟ್ ಇದು. ಮದುವೆ ಮನೆ ಸ್ಟೈಲಲ್ಲೇ ಈ ಶಾವಿಗೆ ಪಾಯಸನ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಇವಾಗ ಚೆನ್ನಾಗಿ ಕುದೀತಾ ಇದೆ. ಇದಿನ್ನೂ ಅರ್ಧಕ್ಕರ್ಧ ಕಡಿಮೆ ಆಗಬೇಕು. ಹಾಲಿಲ್ಲ ಅಂದ್ರೂ ಅರ್ಧ ಮಿಲ್ಕ್ ಪೌಡ್ರನ್ನು ಕೂಡ ಹಾಕ್ಕೊಂಡು ಕಾಯಿಸಿಟ್ಕೋಬೋದು. ಅದ್ರ ಜೊತೆಗೆ ನಾನು ಒಂದು ಅರ್ಧ ಟೀ ಸ್ಪೂನ್ ಬಾದಾಮ್ ಪೌಡ್ರ್ ಕೂಡ ರೆಡಿ ಮಾಡಿಟ್ಕೊಂಡಿದ್ದೀನಿ. ಬೇಕಾದರೆ ಕಾಯಲ್ಲಿ ಕೂಡ ಹಾಕ್ಬೋದು. ನೋಡಿ, ಇವಾಗ ಮುಕ್ಕಾಲು ಭಾಗದಷ್ಟು ನೀರು ಕಡಿಮೆ ಆಗಿದೆ. ಇವಾಗ ನಾನು ಸಕ್ಕರೆನ ಅರ್ಧ ಬೌಲ್ ತೊಗೊಂಡಿದ್ದೀನಿ. ಸ್ವೀಟನ್ನು ಜಾಸ್ತಿ ಇಷ್ಟಪಡೋರು ಮುಕ್ಕಾಲು ಭಾಗ ಕೂಡ ಹಾಕ್ಕೋಬೋದು, ಮುಕ್ಕಾಲು ಬೌಲ್ ಹಾಕ್ಕೋಬೋದು. ಇದು ಸ್ವಲ್ಪ ಕರಗಿದ ನಂತರ ಇವಾಗ ಹಾಲು ತೊಗೊಂಡಿದ್ದೀನಿ. 3 ಬೌಲ್ ಹಾಲನ್ನು ಹಾಕ್ತಾಯಿದ್ದೀನಿ. ಹಾಲು ಇವಾಗ ಮೊದಲೇ ಕಾದಿತ್ತಲ್ಲ, ಸ್ವಲ್ಪ ಕುದ್ರೆ ಸಾಕಾಗುತ್ತೆ. ನೋಡಿ, ಇವಾಗ ಅರ್ಧ ಟೀ ಸ್ಪೂನ್ ಬಾದಾಮ್ ಪೌಡ್ರ್ ಕೂಡ ಹಾಕಿದ್ದೀನಿ. ಈ ಬಾದಾಮ್ ಪೌಡ್ರಲ್ಲೇ ಕೇಸರಿ ಮತ್ತು ಏಲಕ್ಕಿ ಫ್ಲೇವರ್ ಇರೋದ್ರಿಂದ ಮತ್ತೇನು ಸಪ್ರೇಟಾಗಿ ಹಾಕ್ತಾ ಇಲ್ಲ. ಈ ಬಾದಾಮ್ ಪೌಡ್ರ್ ಇಲ್ಲ ಅಂದರೆ ಏಲಕ್ಕಿ ಪೌಡ್ರನ್ನ ಸ್ವಲ್ಪ ಹಾಕ್ಕೊಳ್ಳಿ ಫ್ಲೇವರ್ಗೋಸ್ಕರ. ನೋಡಿ, ಇವಾಗ ಡ್ರೈ ಫ್ರೂಟ್ಸ್ನ ಕೂಡ ಫ್ರೈ ಮಾಡ್ಕೊಂಡಿದ್ನಲ್ಲ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಇವಾಗ 1 ಕುದಿ ಕುದ್ರೆ ಸಾಕು, ಶಾವಿಗೆ ಪಾಯಸ ರೆಡಿಯಾಗುತ್ತೆ. ಸುಲಭವಾದ ವಿಧಾನದಲ್ಲಿ ಶಾವಿಗೆ ಪಾಯಸ ವಿಧಾನವನ್ನು ನೋಡ್ಕೊಂಡಿದ್ದೀರಾ. ನೋಡಿ, ರೆಡಿಯಾಗಿದೆ ಶಾವಿಗೆ ಪಾಯಸ. ಇವಾಗ ಒಂದು ಬೌಲಿಗೂ ಕೂಡ ಹಾಕಿ ತೋರಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ. 1 ಅವರ್ ನಂತರ ಬೌಲ್ಗೆ ಹಾಕ್ತಾ ಇದ್ದೀನಿ. ನೋಡಿ, ಸ್ವಲ್ಪನೂ ಗಟ್ಟಿಯಾಗಿಲ್ಲ. ನೀವು ಕೂಡ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.